ನಮಸ್ಕಾರ. ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ, ಜಾಹೀರಾತು, ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ. ಅನುಭವಿಸದೇ ಇರೋದ್ರಿಂದನೇ ನಮ್ಗೆ ಇವತ್ತು ಅಷ್ಟು ನಾವು ಅಸೂಕ್ಷ್ಮರಾಗಿದ್ದೇವೆ. ಅನ್ಯರ ನೋವು ಕೂಡ ನಮ್ಗೆ ಗೊತ್ತಾಗ್ತಾ ಇಲ್ಲ, ನಮ್ಮ ಮನೆಯವರ ನೋವು ಕೂಡ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆವಾಗ ಅದು ಹೇಗೆ ನಾವು ಪ್ರಗತಿ ಆಗಿದ್ದೀವಿ ಅಂತ ನಮಗೆ ನಾವೇ ಗೊತ್ತು. ಕಲೆ ಇರೋದು ನಮ್ಮಿಂದ ನಮ್ಮನ್ನ ಬಿಡುಗಡೆ ಮಾಡೋದಕ್ಕೆ, ಶಿಕ್ಷಣ ಕೂಡ ಅದೇ. ಆಮೇಲೆ ನೀವು 10th BSc BA ಮಾಡಿದ್ರಿ, ನಾವೆಲ್ಲ ಮಾಡಿದ್ದೇವೆ, ಎಲ್ಲ ಟೆಕ್ಸ್ಟ್ ಬುಕ್ ಇತ್ತು ಅಲ್ವಾ, ಆಯಾ ಪಠ್ಯ ಪುಸ್ತಕಗಳಿತ್ತು. MA ಮಾಡಿದ್ವಿ, ಪಠ್ಯ ಪುಸ್ತಕ ಇತ್ತು. PhD ಮಾಡಿದ್ವಿ, ಮತ್ತೆ ಇತ್ತು. ಆಯ್ತು, ಅದಾದ್ಮೇಲೆ ಜೀವನದಲ್ಲಿ ಪರೀಕ್ಷೆಗಳು ಬರ್ತವೆ, ಜೀವನದಲ್ಲಿ ನಾನಾ ಪರೀಕ್ಷೆಗಳು ಬರ್ತವೆ. ಕ್ವಶನ್ ಪೇಪರ್ ಲೀಕು ಆಗುದಿಲ್ಲ ಅಥವಾ ಗೈಡ್ ಕೂಡ ಇಲ್ಲ. ಸೊ ಜೀವನದಲ್ಲಿ ಬರುವ ಪರೀಕ್ಷೆಗಳಿಗೆ ನಮ್ಮನ್ನು ಸಜ್ಜುಗೊಳಿಸೋದು ಯಾವುದು ಅಂತಂದ್ರೆ ಸಾಹಿತ್ಯ, ಕಲೆ, ಯಕ್ಷಗಾನ, ನಾಟಕ. ಮತ್ತೆ ಇಂಥ ಶಿಕ್ಷಕರು ನಮ್ಮಲ್ಲಿ ಬಿತ್ತಿದ ಜೀವನ್ಮುಖಿಯಾದಂತಹ ಮೌಲ್ಯಗಳು. ಅದಕ್ಕಾಗಿ ಇಂಥ ಶಿಕ್ಷಕರು ಪ್ರತಿ ಶಾಲೆಯಲ್ಲೂ ಬಿಟ್ಟಿದ್ದಾರೆ. ನೀವು ಶಿರಾಲಿಯಲ್ಲಿ ಹೋಗಿ ಕಡ್ಲೆ ಮಾಸ್ತರು ಅಂತ ಮಾತಾಡ್ತಾರೆ, ನೀವು ಬಂಕಿಕೊಳ್ಳಕ್ಕೆ ಹೋಗಿ ಶಂಕರ್ಲಿಂಗ್ ಮಾಸ್ತರು ಅಂತ ಮಾತಾಡ್ತಾರೆ, ಗೋಕರ್ಣದಲ್ಲಿ ಹಳದಿಪುರ್ ಮಾಸ್ತರು ಅಂತ ಮಾತಾಡ್ತಾರೆ. ಆ ಹಳದಿಪುರ್ ಮಾಸ್ತರು ವರ್ಷಕ್ಕೊಂದ್ಸಲ ತಾವೇ ಒಂದ್ ಸಣ್ಣ ಅಂಡರ್ವೇರ್ ಹಾಕೊಂಡು ಇಡೀ ಶಾಲೆಗೆ ಬಣ್ಣ ಬಳಿದ್ರು. ಪಾಪ ಅವರಿಗೆ ಸಿಗೋ ಪಗಾರ ಎಷ್ಟಿತ್ತು ನಮ್ಗೆ ಗೊತ್ತಿಲ್ಲ. ಯಾವ ಮಾಸ್ತರು ಸ್ವಂತ ಸೈಕಲ್ ಕೂಡ ಹೊಂದಿರಲಿಲ್ಲ, ನಿವೃತ್ತಿ ಆಗಿ ಕೂಡ ಒಂದು ಸೈಕಲ್ ಇರಲಿಲ್ಲ. ಅದು ಎಷ್ಟು ಶ್ರೀಮಂತವಾಗಿ ಬದುಕಿದ್ರು. ನಾವು ಈಗ ಫಸ್ಟ್ ಏನೋ ನಮ್ಮ ಮಗ ಇಲ್ಲಿ ಹೋದ ಅಲ್ಲ, ಫಸ್ಟ್ ಸಂಬಳ ಬಂದ ಕೂಡಲೇ EMI, ಕಾರು, ಪ್ಲಾನ್ ಅಲ್ಲ. ಇಷ್ಟಾಗಿ ಏನ್ ಸಿಕ್ತು? ನಿಜವಾಗಿಯೂ ಸಂತೋಷದಲ್ಲಿದ್ದೇವೆ. ನಾವು ಸಂತೋಷದಲ್ಲಿರೋದು ಈ ಹೃದಯ ಅನ್ನೋದನ್ನು ಬಹಳ ವಿಶಾಲ ಮಾಡಿದ್ದೇವೆ. ಅದನ್ನು ತೇಜಸ್ವಿ ಹೇಳ್ತಾರೆ. ಯಾವುದು ಅಹಂಕಾರವನ್ನು ಕೊಡುತ್ತದೆ ಅದು ಜ್ಞಾನ ಹೇಗೆ ಆಗೋಕ್ಕೆ ಸಾಧ್ಯ? ಯಾವುದು ನಮಗೆ ಅಹಂಕಾರ ಕೊಡುತ್ತದೆ, ಯಾವುದನ್ನು ನಾವು ಜ್ಞಾನಿ ಅಂತ ಹೇಳಿಸುವಂತೆ ಮಾಡ್ತದೆ, ಅದು ಜ್ಞಾನ ಅಲ್ವೇ ಇಲ್ಲ, ಅದು ಅಹಂಕಾರ. ಅದು ಯಾವುದು ನಮ್ಮನ್ನ ನಿರಹಂಕಾರಿಯನ್ನಾಗಿ ಮಾಡ್ತದೆ, ವಿನೀತರನ್ನಾಗಿ ಮಾಡ್ತದೆ, ಇನ್ನೂ ನನಗೆ ತಿಳ್ಕೊಳ್ಳೋದು ಇದೆಯಪ್ಪ ಅಂತ ಒಂಥರ ಒಂದು ಚಡಪಟಿಕೆಯನ್ನ, ದಾಹವನ್ನು ಉಂಟು ಮಾಡ್ತದೆ, ಅದು ನಿಜವಾದಂತಹ ಜ್ಞಾನ.